ಹಲೋ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸರ್ ನಾವು ಸಚಿನ್ ಕುಮಾರ್ ನಾಯಕ್ ಅಂತ ಸಾಮಾಜಿಕ ಕಾರ್ಯಕರ್ತರು ಸುರ್ಪುರಿಂದ ಮಾತಾಡೋದು ಸರ್. ಸಚಿನ್ ಕುಮಾರ್ ನಾಯ್ಕ್, ಸಾಮಾಜಿಕ ಕಾರ್ಯಕರ್ತರು ಎಲ್ಲಿ ಗುಣಸಿಗಿಂದ ಮಾತಾಡ್ತಾ ಇದ್ದೀರಿ ಸರ್? ಸುರ್ಪುರ್ ಸರ್, ಸುರ್ಪುರ್. ಸುರ್ಪುರ್ಲಿಂದ ಹೇಳಿ ಸರ್, ತಮ್ದು ಏನಿದೆ ಸಾರಿಗೆ ಸಮಸ್ಯೆಗಳು? ಸರ್ ಏನಿಲ್ಲ ಸರ್, ಗ್ರಾಮೀಣ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಬರ್ತಕ್ಕಂತ ಮಕ್ಕಳಿಗೆ ಸರ್ ಹ್ಞೂ ರೀ. ಹೆಚ್ಚಿನದಾಗಿ ಬಸ್ ಇಲ್ಲ ಸರ್. ಯಾವ ರೀತಿ ಅಂತಂದ್ರೆ ಶಾಲಾ ಬಿಟ್ಟ ತಕ್ಷಣ ಕೇವಲ ಒಂದು ಅಥವಾ ಎರಡು ಬಸ್ಗಳೇ ಇರ್ತವೆ ಸರ್ ಹಳ್ಳಿಗಳಲ್ಲಿ. ಹಾಗಾಗಿ ನೂಕು ನುಗ್ಗಲಾಗಿ ಬಾಗಿಲಿಗೆ ಜೋತ್ ಬಿದ್ದುಕೊಂಡು ಹೋಗ್ತಾರೆ ಸರ್ ಮಕ್ಕಳು. ಹಾಂ ಹಾಂ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಕೂಡ ಬಹಳಷ್ಟು ಇದಾವೆ ಸರ್. ಹಾಗಾಗಿ ಅಲ್ಲಿ ಗ್ರಾಮೀಣ ಮಕ್ಕಳಿಗೆ, ಶಾಲಾ ಕಾಲೇಜ್ ಮಕ್ಕಳಿಗೆ ಹೆಚ್ಚಿನ ವ್ಯವಸ್ಥೆ ಮಾಡ್ಬೇಕಂದು ತಮ್ಮಲ್ಲಿ ವಿನಂತಿ ಸರ್. ಒಂದನೇದು ಸರ್. ಎರಡನೇದು ಸರ್, ಈಗ ನಮ್ಮಲ್ಲಿ ಯಾದಗಿರಿಗೆ ಅಥವಾ ಗುಲ್ಬರ್ಗಕ್ಕೆ ಹೋಗ್ಬೇಕಂದ್ರೆ ತಡೆ ರಹಿತ ಬಸ್ಗಳಿಲ್ಲ ಸರ್. ಹಾಂ, ತಡರೈತ ಬಸ್ಸಿಂದ ಹೇಳ್ಯಾರ ಸರ್ ಒಬ್ರು. ಹಾಂ ಸರ್. ಇದು ನಿಮ್ದು ಒಳ್ಳೆ ಇದೆ. ಶಾಲಾ ಮಕ್ಕಳಿಗೆ ಶಾಲೆ ಪ್ರಾರಂಭ ಮತ್ತು ಮುಕ್ತಾಯ ಸಮಯದಲ್ಲಿ ಬಸ್ಗಳು ನೂಕುನುಗ್ಗಲು ಆಗ್ತಿರೋದ್ರಿಂದ ಆ ಸಮಯದಲ್ಲಿ ಇನ್ನಷ್ಟು ಸಾರಿಗೆಗಳನ್ನು ಹೆಚ್ಚಿಸ್ರಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್, ಹೌದು. ಅದನ್ನ ಮಾಡೋಣ ಸರ್, ಖಂಡಿತ. ಅದು ಒಂದು. ನೆಕ್ಸ್ಟ್ ಇದು ತಡೆ ರಹಿತ ಅಂತ ಹೇಳಿದ್ನಲ್ಲ ಸರ್. ಹೇಳ್ಯಾರ ಸರ್ ಒಬ್ರು ಬೇರೆ ಪ್ರಯಾಣಿಕರು ಓಕೆ ಸರ್. ಫೋನ್ ಮಾಡಿದ್ರು, ಅವ್ರದ್ದು ಡಿಮ್ಯಾಂಡ್ ಅದೇ ಇದೆ, ಮತ್ತೆ ರಿಪೀಟ್ ಆಗುತ್ತೆ. ಓಕೆ ಓಕೆ ಸರ್. ಸರ್ ಅದೇ ಸಗರ್ನಾಡು ಬಸ್ ವ್ಯವಸ್ಥೆ ಇಲ್ಲ ಸರ್. ಸರ್ ಸಗರ್ನಾಡು ಬಸ್ ಸರ್. ಸಗರ್ನಾಡು 7 ಇದೆ ಸರ್, 14 ಟ್ರಿಪ್ ಇದೆ. ಹಾಂ ಸರ್. ಸಾಲಲ್ಲ ಅಂದ್ರೆ ಇನ್ನೊಂದು 2 ಮಾಡೋಣ ಬೇಕಾದ್ರೆ. ಸರ್ ಏನೂ ಸಾಲಲ್ಲ ಸರ್. ಸಗರ್ನಾಡು ಬಸ್ಸೇ ಯಾವಾಗೂ ಸುರ್ಪುರದಲ್ಲಿ ನಿಂತರೆ ಯಾವ ಟೈಮಿಗೂ ಬರೋಬರಿ ಸರಿಯಾದ ಸಮಯಕ್ಕೆ ಬಸ್ಸೇ ಸಿಗಲ್ಲ ಸರ್ ಸಗರ್ನಾಡು. ಅಂದ್ರೆ ಏನಾಗಿದೆ ಸರ್, ಸಗರ್ನಾಡು ಈಗ ಆರ್ಡಿನರಿ ಶೆಡ್ಯೂಲ್ ಸರ್, ಅದು ಕಾನ್ಸೆಪ್ಟ್ ಹೋಗ್ಯದ. ಹಾಂ ಸರ್. ಇವಾಗ ಎಲ್ಲಾ ಬಸ್ಗಳಿಗೆ ಎಲ್ಲಾ ಕಡೆ ಸ್ಟಾಪ್ ಕೊಟ್ಟಿರೋದ್ರಿಂದ ಹಾಂ ಸರ್. ಸಗರ್ನಾಡು ಇಂಪಾರ್ಟೆನ್ಸ್ ಹೋಗ್ಬಿಟ್ಟಿದೆ ಸರ್. ಸರ್ ಹೋಗಿದೆ ಅಲ್ಲ ಸರ್. ಹೆಂಗಾಗಿದೆ ಅಂದ್ರೆ ಗುಲ್ಬರ್ಗ್ ಹೋಗ್ಬರ್ಬೇಕಂತಂದ್ರೆ ಬಡತನ ಇರ್ತಕ್ಕಂಥವ್ರು, ಮಧ್ಯ ವರ್ಗ ಇರ್ತಕ್ಕಂಥವ್ರು ಹೋಗ್ಬೇಕಂದ್ರೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ಯಾಕಂತಂದ್ರೆ ಇದಕ್ಕೆ ಅಜಗಜಾರ ಅಂತಾರೆ. ಅಂದ್ರೆ 30-40 ರೂಪಾಯಿ ವ್ಯತ್ಯಾಸ ಇದೆ ಸರ್ ಆರ್ಡಿನರಿಗೆ ಮತ್ತು ಎಕ್ಸ್ಪ್ರೆಸ್. ಕರೆಕ್ಟ್ ಸರ್, ಬಸ್ ಚಾರ್ಜ್ ಅಲ್ಲಿ ವೇರಿಯೇಷನ್ ಇರ್ಬೋದು. ಹಾಂ ಸರ್. ಬಟ್ ಇವಾಗ ಏನು ಸಗರ್ನಾಡು ಎಕ್ಸಿಸ್ಟಿಂಗ್ ಓಡ್ತಾ ಇದಾವಲ್ಲ ಸರ್, ಹಾಂ ಸರ್. ಕಿಲೋಮೀಟರ್ಗೆ 25-30 ರೂಪಾಯಿ ಬರ್ತಾ ಇಲ್ಲ ಅವು. ಹಾಂ ಸರ್. ಆದ್ರೆ ಖರ್ಚು ಮಾತ್ರ 50 ರೂಪಾಯಿ ಮೇಲಿದೆ. ಹೌದು ಸರ್. ಈ ಕಾರಣಕ್ಕೆ ಅದು ಸ್ಕೋಪ್ ಇಲ್ಲ ಅದಕ್ಕೆ. ಈಗ ಇದ್ದಿದ್ದಂತೂ 14 ಟ್ರಿಪ್ ಏನಿದೆ ಅಲ್ಲ, 7 ಶೆಡ್ಯೂಲ್. ಹಾಂ ಸರ್. ಶಾಪುರಿಂದ 3, ಸುರ್ಪುರಿಂದ 4 ಶೆಡ್ಯೂಲ್ ಇದೆ. ಅವನ್ನ ಸರಿಯಾಗಿ ಓಡಿಸ್ತೀವಿ ಸರ್. ಮತ್ತು ಗುಲ್ಬರ್ಗ ತಾವು ಹೇಳ್ದಂಗೆ ನಾನ್ ಸ್ಟಾಪ್ ಬಸ್ಗಳನ್ನು ಮಾಡೋಣ. ಸ್ವಲ್ಪ ಇದಕ್ಕೂ ಸಗರ್ನಾಡು ಬಸ್ ಒಂದು ಅಥವಾ 2 ಎಕ್ಸ್ಟ್ರಾ ಮಾಡ್ಬೋದಲ್ಲ ಸರ್? ಅದನ್ನ ಸಗರ್ನಾಡು ನೋಡ್ತೀವಿ ಸರ್, ಏನಾದರೂ ಸಾಧ್ಯತೆ ಇದ್ರೆ ಮಾಡ್ತೀವಿ. ಅದೇ ರೀತಿಯಾಗಿ ಸರ್, ಸಿಟಿ ಬಸ್ ವ್ಯವಸ್ಥೆ ಇಲ್ಲ ಸರ್ ಸುರ್ಪುರ್ನಲ್ಲಿ. ಏನಾಗ ಸರ್? ಸುರ್ಪುರ ನಗರದಲ್ಲಿ ಸಿಟಿ ಬಸ್ ವ್ಯವಸ್ಥೆ ಇಲ್ಲ ಸರ್, ಶಾಲೆ ಮಕ್ಕಳಿಗೆ ಅಥವಾ ಕಾಲೇಜು ಅಥವಾ ಮಾಡಿದೀವಲ್ಲ ಸರ್. ಈಗ ಸುರ್ಪುರದಲ್ಲಿ ಒಂದು ಸಿಟಿ ಬಸ್ ಓಡ್ತಾ ಇದೆ, ಕೇವಲ ಒಂದೇ ಓಡ್ತಾ ಇದೆ ಸರ್. ಅದು ಶಾಲಾ ಮಕ್ಕಳಿಗೆ. ಅದೇ ಬಸ್ಸೇ ಖಾಲಿ ಓಡ್ತಾ ಇದೆ ಸರ್ ಈಗ. ಅದು ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ಸರ್. ಟೈಮುನು ಜನರಿಗೆ ಅವೇರ್ನೆಸ್ ಇಲ್ಲ ಸರ್ ಅದ್ರ ಬಗ್ಗೆ. ಇಲ್ಲ ಅದು ಇದೆ ಸರ್. ಬೆಳಿಗ್ಗೆ 6:30ಗೆ ತೆಗಿತಾನ ಡಿಪೋದಿಂದ. ಹಾಂ ಸರ್. 9 ಗಂಟೆವರೆಗೂ ಕೂಡ ಇಡೀ ಊರಲ್ಲಿ ಕಾಲೇಜ್ ಮಕ್ಕಳನ್ನ ತಂದ್ಬಿಡ್ತಾನೆ. ಹೌದು ಆ ಕಡೆ ರಂಗಂಪೇಟ್ಲಿಂದ, ಈ ಕಡೆ ಸಿಟಿಯಿಂದ ಎಲ್ಲ ಮಕ್ಕಳನ್ನ ತಂದು ಕಾಲೇಜ್ ಬಿಡ್ತಾನೆ. ಮಧ್ಯದಲ್ಲಿ 1 ಟ್ರಿಪ್ ಹುಣಸಿಗೆನೆ ಎಲ್ಲ ಸುರ್ಪುರ ಯಾದಗಿರಿ ಹೋಗಿ ಬರ್ತಾನೆ. ಮತ್ತೆ ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆ ತನನು ಶಾಲಾ ಮಕ್ಕಳಿಗೆ ಒಯ್ತಾನ ಸರ್. ಇದು ಹಾಸ್ಟೆಲ್ ಮಕ್ಕಳಿಗೆ ಆಯ್ತು ಸರ್. ಅಂದ್ರೆ ಹಾಸ್ಟೆಲ್ ಟು ಕಾಲೇಜ್ಗೆ ಮಕ್ಕಳಿಗೆ ಆಯ್ತು ಸರ್. ಕಾಲೇಜ್ ಎಲ್ಲರಿಗೆ, ಅವರಿಗೆ ಯಾರಿಗೆ ಬಸ್ ಸ್ಟ್ಯಾಂಡ್ ಬಿಡಬೇಕು ಬಸ್ ಸ್ಟ್ಯಾಂಡ್ ಬಿಡ್ತಾನೆ, ಯಾರಿಗೆ ಹಾಸ್ಟೆಲ್ ಬಿಡಬೇಕು ಹಾಸ್ಟೆಲ್ ಬಿಡ್ತಾನೆ. ಅಂದ್ರೆ ಸಾರ್ವಜನಿಕರಿಗೂ ಕೂಡ ಸಿಟಿ ಬಸ್ ವ್ಯವಸ್ಥೆ ಆಗಲಿ ಅಂತ ನಮ್ಮ ಅಭಿಪ್ರಾಯ ಸರ್. ಅದು ಏನದ ಸರ್, ಸಿಟಿ ಆಗ್ಬೇಕು ಅಂತಂದ್ರೆ ಜನಸಂಖ್ಯೆ ಮತ್ತು ಈ ಜಿಲ್ಲಾ ಕೇಂದ್ರಗಳಿದ್ರೆ ಮಾತ್ರ ಮಾಡ್ತಾರೆ ಸರ್. ಹೌದೇನು ಸರ್? ಹಾಂ ಸರ್. ಸಣ್ಣ ತಾಲೂಕುಗಳಿಗೆ ಆ ವ್ಯವಸ್ಥೆ ಇಲ್ಲ ಸರ್. ಇದು ಫಸ್ಟ್ ಟೈಮ್ ಸುರ್ಪುರ್ ತಾಲೂಕಿಗೆ ನಾವು ಸಿಟಿ ಬಸ್ ಕೊಟ್ಟಿರೋದು. ಹಾಂ ಸರ್. ಸರ್ ಇನ್ನೂ ಒಂದು, ಸುರ್ಪುರ ನಗರ ಬಸ್ ಸ್ಟ್ಯಾಂಡ್ ಅದಲ್ಲ ಸರ್, ಹೆಚ್ಚಿಸ್ಬೋದು. ಬಟ್ ನಾ ಹೇಳಿದ್ನಲ್ಲ ಸರ್, ಸ್ಕೋಪ್ ಬೇಕು ಅದಕ್ಕೆ. ಹೌದು ಸರ್. ಸರ್ ಸುರ್ಪುರ್ ಬಸ್ ನಿಲ್ದಾಣ ಏನಾಗಲ್ಲ ಸರ್? ಸ್ಕೋಪ್ ಎರಡೂ ಬೇಕು ಸರ್. ಓಕೆ ಸರ್, ಓಕೆ ಸರ್. ಸುರ್ಪುರ್ ಬಸ್ ನಿಲ್ದಾಣ ಇದೆ ಅಲ್ಲ ಸರ್, ಆ ಕಡೆ ಕೆಂಬಾವಿ ರಸ್ತೆ ನಿಂದಿರ್ತಕ್ಕಂಥ ಬಸ್ಗಳಲ್ಲಿ ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ CC ಕ್ಯಾಮ್ರಾ ವ್ಯವಸ್ಥೆ ಬೇಕ್ರಿ? ಹಾಂ ಸರ್. ಯಾಕಂತಂದ್ರೆ ಅಲ್ಲಿ ಮಹಿಳೆಯರು ಜಾಸ್ತಿ ಜನ ನಿಂದಿರ್ತಾರೆ ಸರ್. ಅಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಸ್ವಲ್ಪ ಸುರಕ್ಷತೆ ದೃಷ್ಟಿಯಿಂದ ಆ ಕಡೆ ಶೌಚಾಲಯ ಕಡೆ, ಅಂದ್ರೆ ಶೌಚಾಲಯ ಮಾರ್ಗ ಆ ಕಡೆ ರೋಡ್ಗಳ ಕೆಂಬಾವಿ ಬಸ್ ನಿಂದಿರ್ತಕ್ಕಂಥಲ್ಲಿ ಸ್ವಲ್ಪ CC ಕ್ಯಾಮ್ರಾ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಅದ ಸರ್ ನಂದು. ಶೂರ್ ಸರ್, ಮಾಡಿಸ್ತೀನಿ ಸರ್. ಅದು ಒಂದು. ಇನ್ನೂ ಒಂದು ಸರ, ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಏನಂತಂದ್ರೆ, ಈಗ ಅನಾರೋಗ್ಯದಿಂದ ಬಳತಕ್ಕಂಥವ್ರು ಮತ್ತು ವಯೋವೃದ್ಧರಿಗೆ ಕೂಡ ಕೆಲವೊಂದು ಮಾನವೀಯತೆಯ ದೃಷ್ಟಿಯಿಂದ ಯಾವ ವ್ಯಕ್ತಿಗಳು ಕೂಡ ಬಸ್ಸನ್ನು ಸೀಟನ್ನು ವ್ಯವಸ್ಥೆ ಕೊಡಲ್ಲ ಸರ್.
ಹಾಗಾಗಿ ಕೆಲವು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅನಾರೋಗ್ಯದ ಅಥವಾ ವಯೋವೃದ್ಧರಿಗೆ ಅಂತ ಆಸನದ ವ್ಯವಸ್ಥೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಈಗ ತಮ್ಗೆ ಗೊತ್ತಿರಬೇಕು, ಅಂಗವಿಕಲರಿಗೆ ಮತ್ತು ವಯೋವೃದ್ಧರಿಗೆ 2 ಸೀಟ್ಗಳು ರಿಸರ್ವ್ ಇದೆ. ಹಾಂ ಆ ಸೀಟ್ಗಳ ಮೇಲೆ ಅಂಗವಿಕಲರಿಗೆ ಮೀಸಲು ಅಂತ ಬರೆದಿರ್ತಾರೆ ಸರ್. ಹೌದು ಸರ್. ಅಲ್ಲಿ ಯಾವುದೇ ಕ್ಷಣದಲ್ಲಿ ಅಲ್ಲಿ ಯಾರೇ ಕೂತಿದ್ರೆ ಅವ್ರನ್ನ ವಯೋವೃದ್ಧರಾಗ್ಲಿ ಅಂಗವಿಕಲರಾಗ್ಲಿ ಎಬ್ಬಿಸಿ ಕೂರ್ಬೋದು. ಕಂಡಕ್ಟರ್ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸರ್. ಅದೇ ಸರ್, ಅದೇ ಮಾಡ್ತಾ ಇಲ್ಲ ಸರ್, ಅದೇ ಸಮಸ್ಯೆ ಇರೋದು ಸರ್. ಯಾಕಂದ್ರೆ ಇನ್ನೊಂದ್ಸಲ ನಾವು ಎಲ್ಲರಿಗೆ ಅವೇರ್ನೆಸ್ ಕೊಡ್ತೀವಿ ಸರ್. ಅದು ಒಂದು. ಇನ್ನೂ ಒಂದು ಸರ, ಈಗ ಈಗ ಗುಲ್ಬರ್ಗ ಅಥವಾ ಸುರ್ಪುರ್ಲಿಂದ ಹೋಗ್ತಕ್ಕಂಥ ಬಸ್ಸುಗಳು ಏನಾಗಿದೆ ಅಂದ್ರೆ ಸರ, ಉಚಿತ ಬಸ್ ಇರೋದ್ರಿಂದ ಮಹಿಳೆಯರು ಮುಂಚಿತವಾಗಿ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದಾರೆ ಸರ್. ಅದರಿಂದ ದುಡ್ಡು ಕೊಟ್ಟು ಇರತಕ್ಕಂಥ ಪುರುಷರಿಗೆ ಬಹಳ ತೊಂದರೆ ಆಗ್ತಾ ಇದಾರೆ ಸರ್. ಆದ್ರೆ ಉಚಿತ ಬಸ್ ವ್ಯವಸ್ಥೆ ಇದೆ ಅಲ್ಲ ಯೋಜನೆ, ಓಕೆ ಸರ್. ಆದ್ರೆ ಟಿಕೆಟ್ ಮುಂಚಿತವಾಗಿ ಬುಕ್ ಮಾಡೋದ್ರಿಂದ ಈಗ ದುಡ್ಡು ಕೊಟ್ಟು ಹೋಗ್ತಕ್ಕಂಥ ಇವರಿಗೆ, ನಮ್ಮಂತವ್ರೆಲ್ಲರಿಗೂ ಸಾರ್ವಜನಿಕರಿಗೆ ಸ್ವಲ್ಪ ಬಹಳ ತೊಂದರೆ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಸರ್, ಎಲ್ಲಿ ಕೂಡ ಲೇಡೀಸಿಗೆ ರಿಸರ್ವೇಶನ್ ಅಂತ ಇಲ್ಲ ಸರ್. ಹಾಂ ಸರ್. ನಾವು ಎಲ್ಲಿ ಕೂಡ ಲೇಡೀಸಿಗೆ ರಿಸರ್ವೇಶನ್ ಕೊಟ್ಟಿಲ್ಲ. ಅಲ್ಲ, ರಿಸರ್ವೇಶನ್ ಅಲ್ಲ ಸರ್, ಆದ್ರೆ ರಿಸರ್ವ್ ಮಾಡೋದೇ ಪ್ರಶ್ನೆನೇ ಬರಲ್ಲ ಸರ್. ರಿಸರ್ವೇಶನ್ ಇಲ್ಲ ಅಂದ್ರೆ ರಿಸರ್ವ್ ಹೆಂಗ್ ಸರ್ ಮಾಡ್ತಾರೆ? ಅಲ್ಲ ಸರ್, ಟಿಕೆಟ್ ಬುಕ್ ಮಾಡ್ತಾ ಇದಾರೆ ಸರ್ ಮುಂಚಿತವಾಗಿ. ಈಗ ಇಲ್ಲಿ ಎಲ್ಲಿ ಟಿಕೆಟ್ ಬುಕಿಂಗ್ ಇಲ್ಲ ಸರ್. ಎಲ್ಲಾದ್ರೂ ಇದ್ರೆ ಹೇಳಿ, ನಾವನ್ನ ತಕ್ಷಣ ಬಂದ್ ಮಾಡ್ತೀವಿ. ಈಗ ಸುರ್ಪುರ್ ಡಿಪೋಲಿಂದ ಬೆಂಗಳೂರಿಗೆ ಹೋಗೋದಾಗ್ಲಿ ಅಥವಾ ಬೇರೆ ಊರಿಗೆ ಬುಕಿಂಗ್ ಇಲ್ಲ. ಇದೆ ಸರ್, 20 ರೂಪಾಯಿ ಕೊಟ್ರೆ ಬುಕಿಂಗ್ ಆಗ್ತಾ ಇದೆ ಸರ್. ಇಲ್ಲ ಸರ್, ಸುರ್ಪುರಲ್ಲಿ ಬುಕಿಂಗ್ ಪಾಯಿಂಟೇ ಇಲ್ಲ. ಹಾ ಸರ್, ಓನ್ಲಿ ಶಾಪುರಲ್ಲಿ ಇದೆ. ಮತ್ತೆ ಒಟ್ಟ ಯಾದಗಿರಿ 20 ರೂಪಾಯಿಗೆ ಯಾರ್ದು ಬುಕ್ ಮಾಡಲ್ಲ ಸರ್, ತಮ್ಗೆ ಗೊತ್ತಿರಲಿ. ಹೌದಲ್ಲ ಸರ್? ಹೌದೌದು. ಮತ್ತೆ ಆನ್ಲೈನ್ ಆಗ್ತಾ ಇದೆ ಸರ್, ಅದಕ್ಕೆ ದಯವಿಟ್ಟು ಸ್ವಲ್ಪ ಏನಾದ್ರೂ ಆನ್ಲೈನ್ ಅಲ್ಲಿ ಆಗ್ತಿದ್ರೆ ನಾವು ತಕ್ಷಣ ಬಂದ್ ಮಾಡಿಸ್ತೀವಿ. ಡೋಂಟ್ ವರಿ. ಸ್ವಲ್ಪ ದಯವಿಟ್ಟು ಇದನ್ನ ನಮ್ಮ ಮನವಿಯನ್ನ ದಯವಿಟ್ಟು ಕಳಕಳಿಯಿಂದ ಮಾಡ್ತಾ ಇದೀವಿ ಸರ್. ಇದನ್ನ ತಾವು ತಮ್ಮ ಮೇಲೆ ಒಂದು ಭರವಸೆ ಇಟ್ಟಿದೀವಿ ಸರ್. ತಾವು ಮಾಡ್ತೀರ ಅನ್ನೋ ಒಂದು ಭರವಸೆ ಇಟ್ಟಿವಿ ಸರ್. ಸರಿ. ಓಕೆ ಸರ್, ವಂದನೆಗಳು. ನಮಸ್ತೆ. ನಮಸ್ಕಾರ.